ಕೆಲವೊಂದು ಟ್ರೋಲ್ಸ್ ಹೇಳ್ತೀನಿ ನಾನು, ಬಿಕಾಸ್ ಯಾಕಂತಂದ್ರೆ ಇರೋದನ್ನ ಹೇಳ್ತೀನಿ, ನಾನು ನೋಡಿರೋ ನನ್ನ ಅಬ್ಸರ್ವೇಷನ್. ಸೊ ಕುಡುಕ ಮಂಜು ಅಂತ ಬರುವಂತದ್ದಾಗಿರ್ಬೋದು, ಅಥವಾ ಅಂಕಲ್ ಆಂಟಿ ಲವ್ ಸ್ಟೋರಿ ಅಂತದಾಗಿರ್ಬೋದು, ಈ ತರ ಟ್ರೋಲರ್ಸ್ ಏನ್ ಹೇಳಕ್ ಇಷ್ಟ? ಕುಡುಕ ಮಂಜು ಅಂತಂದ್ರೆ ಅದು ತೊಂದರೆ ಇಲ್ಲ ಅಣ್ಣ. ಎಲ್ರು ಅಂದ್ರೆ ಇವಾಗ ಒಂದಷ್ಟು ನಾವು ಸಿನಿಮಾದಲ್ಲಿ ನಾನು ಏನ್ ಮಾಡ್ತಿದ್ನೋ ಅದನ್ನ ಹೇಳಿದ್ದೀನಿ ಅಷ್ಟೇ. ಹೌದು, ಯೂಶಲಿ ನಾನು ರೆಗ್ಯುಲರ್ಲಿ ನಾನು ತಗೋತೀನಿ. ಅದ್ ಬೇಜಾರ್ ಆಗಿದೆ ಫ್ಯಾಮಿಲಿಗೆ, ಅದನ್ನ ಬಿಡು ಅಂತಾನು ಹೇಳಿದ್ದಾರೆ. ಅದನ್ನ ಕಡಿಮೆನೂ ಮಾಡಿದ್ದೀನಿ. ಆ ತರ ಕುಡುಕ ಮಂಜು ಅಂದ್ರೆ ಡೇ ಅಂಡ್ ನೈಟ್ ಎಲ್ಲ ಕುಡ್ಕೊಂಡು, ಡೇ ಅಂಡ್ ನೈಟ್ ಎಲ್ಲ ಇದು ಅಂದ್ಕೊಂಡು ಯಾರಿಗೂ ತೊಂದರೆ ಕೊಟ್ಕೊಂಡು ಆ ತರದಲ್ಲ. ರೀಸೆಂಟ್ ಆಗಿ ನಮ್ದೇನು ಸಿನಿಮಾ ಇರುತ್ತೆ, ನಮ್ದೇನು ಮೂವೀಸ್ ಇರುತ್ತೋ ನೋಡ್ಕೊಳ್ಳೋದು, ಒಂದ್ 2-3 ಪೆಗ್ ಹಾಕೋದು, ಅದನ್ನ ರಾತ್ರಿ ಹೊತ್ತು ಯಾರು ಇರಲ್ಲ, ಒಬ್ಬನೇ ಇರ್ತೀನಿ ಒಂದು ಮನೆ ಅಂತಂದ್ರೆ ಆ ಟೈಮಲ್ಲಿ ಅದು ಅಭ್ಯಾಸ ಮಾಡ್ಕೊಂಡಿರೋದು. ಆಕ್ಚುಲಿ ಮದ್ಯಪಾನ ಮತ್ತು ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ, ದಯವಿಟ್ಟು ಯಾರು ಮಾಡಬೇಡಿ. ಅದು ನಾನು ಇವಾಗ ಬಿಗ್ ಬಾಸ್ ಮನೆಯಿಂದ ಬಂದ ಆದ್ಮೇಲೆ ಎಲ್ಲನೂ ಕಡಿಮೆ ಆಗ್ತಿದೆ. ಅಲ್ಲೇ ಎಲ್ಲನೂ ಕಂಟ್ರೋಲ್ ಆಗಿತ್ತು, ಇನ್ನೂ ಎಲ್ಲನೂ ಕಡಿಮೆ ಮಾಡಿ ಬಿಡೋದಕ್ಕೂ ಪ್ರಯತ್ನ ಪಡ್ತಿದ್ದೀನಿ. ಅದು ಬಿಟ್ರೆ ಆಂಟಿ ಅಂಕಲ್ ಲವ್ ಸ್ಟೋರಿ ಅದೆಲ್ಲ ಏನಕ್ಕೆ ಅಂದ್ರೆ, ಒಬ್ಬ ಹುಡುಗ ಅಲ್ಲಿ ಫ್ರೆಂಡ್ ಮಾಡ್ಕೊಂಡಿದ್ರೆ ಆ ತರದ್ ಬರ್ತಿರ್ಲಿಲ್ಲ. ಅವರು ಒಂದು ಹುಡುಗಿಯಾಗಿ ನಾನು ಹುಡುಗ ಆಗಿರೋದಕ್ಕೋಸ್ಕರ ಅದು ಬಂದಿದೆ. ಬಟ್ ಅದು ಆರ್ಗಾನಿಕ್ ಫ್ರೆಂಡ್ಶಿಪ್, ಅದು ಜೆನ್ಯೂನ್ ಆಗಿದೆ. ಅದು ಏನಕ್ಕೆ ಆ ತರ ಕಮೆಂಟ್ ಮಾಡಿದ್ರು, ಏನಕ್ಕೆ ಅದು ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ. ಇವನ್ ಬಿಗ್ ಬಾಸ್ ನೀವು ನೋಡಿದ್ದೀರಾ, ಸುಮಾರು ಜನ ನೋಡಿದ್ದಾರೆ. ಅದು ನೋಡಿ ನಾನು ಆಚೆ ಬಂದಾದ್ಮೇಲೆ ಹೆಣ್ಮಕ್ಳೆಲ್ಲ ಅಷ್ಟು ಇಷ್ಟಪಡ್ತಿದ್ದಾರೆ ಅಂದ್ರೆ ನಂಗೆ ಅದ್ರ ಬಗ್ಗೆ ಏನು ರಿಗ್ರೆಟ್, ಅದೇನು ಅದ್ರ ಬಗ್ಗೆ ಯೋಚನೆನೇ ಇಲ್ಲ. ಯಾಕಂದ್ರೆ ಅದೇ ಟ್ರೋಲ್ ಪೇಜಸ್ ಎಷ್ಟೋ ನಮ್ದು ಒಳ್ಳೇದನ್ನು ಟ್ರೋಲ್ ಮಾಡಿದ್ದಾರೆ. ಇದು ಕೆಟ್ಟದು ಅಂತಲ್ಲ, ಅವ್ರಿಗೇನೋ ಒಂದು ದೃಷ್ಟಿನಲ್ಲಿ ಏನೋ ಒಂದು ಇದು ಮಾಡೋದಕ್ಕೆ ಅದರಿಂದನೂ ಒಂದಷ್ಟು ಜನ ಜೀವನ ಕಟ್ಕೋತಿದ್ದಾರೆ. ಟ್ರೋಲ್ ಪೇಜಸ್ ಅದೆಲ್ಲ ಒಂದಷ್ಟು ಜನ, ಅದಕ್ಕೆ ನಂದೇನು ಇದಿಲ್ಲ. ಬಟ್ ನಾನು ಹೇಳೋದು, ನನಗೇನಾದ್ರೂ ತೊಂದರೆ ಆದ್ರೆ ಪರವಾಗಿಲ್ಲ, ನನ್ನ ವಿಚಾರವಾಗಿ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಅಂತಷ್ಟೇ. ಬೇರೆಯವ್ರಿಗೆ ಏನಾದ್ರು ಅರ್ಟ್ ಆಗಿ ಬೇರೆಯವ್ರಿಗೆ ಏನಾದ್ರು ಆಮ ಆಯ್ತು ಅಂದ್ರೆ, ಯಾಕಂದ್ರೆ ಅವ್ರದ್ದೊಂದು ಫ್ಯಾಮಿಲಿ, ಅವ್ರದ್ದೊಂದು ಜೀವನ, ಒಂದು ಹಸ್ಬೆಂಡ್, ಒಂದು ವೈಫು, ಲೈಕ್ ಮದ್ವೆ ಆಗಿದೆ ಆ ತರ ಇದ್ದಾಗ ಕೆಲವೊಂದು ಅವ್ರಿಗೆ ನೋವಾಗುತ್ತಲ್ವಾ. ಆ ನೋವು ಎಲ್ಲೋ ಸ್ವಲ್ಪ ತೊಂದರೆ ಅಂದ್ರೆ ಇದಾಗುತ್ತೆ. ಯಾಕಂದ್ರೆ ನಾನು ಹೆಣ್ಮಕ್ಳ ಜೊತೆ ನನಗೂ ತಂಗಿರಿದ್ದಾರೆ, ನನ್ನ ವ್ಯಕ್ತಿತ್ವನೇ ಅದು, ನಾನು ಹಂಗೆ ಬೆಳೆದು ಬಂದಿರೋಂತು. ಅಲ್ಲಿ ಸುಮಾರು ಜನ ತಂಗಿರು ಆಗಿದ್ರು, ಅಣ್ಣ ಅಂತ ಕರಿತಿದ್ರು, ಒಬ್ರು ಗೆಳತಿ ಅಂತ ಇದ್ವಿ, ಇನ್ನೊಂದಷ್ಟು ಜನಕ್ಕೆ ಗಂಡ್ ಮಕ್ಳಿಗೂ ಅಣ್ಣ ಅಂತ ಅನ್ಕೊಂಡಿದ್ದೆ. ಸುಮಾರು ಜನ ಪ್ರೀತಿ ಮಾಡ್ತಿದ್ರು, ಭಾವುಕರ್ ಆಗ್ತಿದ್ರು, ಎಲ್ಲನೂ ಜೀವಿಸಿದ್ರು. ಅದ್ರ ಬಗ್ಗೆ ಅಷ್ಟೊಂದು ಇದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.